ಸೊ ಈಗ ಹೊರಟಿದ್ದೀವಿ ಗುರು ಮನೆಯಿಂದ. ಫ್ಯೂಲ್ ಅಪ್ ಮಾಡಿಸ್ಕೊಂಡು 2 ಗಾಡಿಗೂ ಹೋಗಬೇಕು. 10 ಗಂಟೆ ಒಳಗೆ ಕೊಳ್ಳೇಗಾಲದಲ್ಲಿ ಇರ್ತೀನಿ ಅಂತ ಹೇಳ್ಬಿಡ್ತೀನಿ ನನ್ನ ಫ್ರೆಂಡ್ಸ್ಗೆ. ಅವ್ನು 10 ಗಂಟೆ ಮೇಲೆ 1 ನಿಮಿಷ ಲೇಟ್ ಆದರೂ ಇಡೀ ದಿನದ ಖರ್ಚನ್ನೇ ನೋಡ್ಕೋಬೇಕು ಅಂದ್ಬಿಟ್ಟವನೇ. ಒಂದು ಸ್ವಲ್ಪ ನೋಡಬೇಕೀಗ, ಬೇಗ ರೀಚ್ ಆಗಬೇಕಷ್ಟೇ. ಬನ್ನಿ ಹೋಗೋಣ. ಸೊ ಫ್ಯೂಲ್ ಹಾಕ್ಸ್ಕೊತಾ ಇದ್ದೀವಿ. ಎಷ್ಟು ಹಾಕ್ಸ್ತೀಯಾ? 650 ಹಾಕಿ. ಹಾಂ, ಸೊ ಫ್ಯೂಲ್ ಹಾಕ್ಸ್ಕೊಂಡು ಹೊರಡೋದೇನೆ ಈಗ. ಫಾಸ್ಟಾಗಿ ಹೋಗ್ತಾ ಇದ್ದಾನೆ. ನಾನು 120 ಹೋಗ್ತಾ ಇದ್ದೀನಿ, ಅವ್ನು ಇನ್ನೂ 6 ಆಗ್ತಾ ಇದ್ದಾನೆ. ಏನೋ ಮಾಡೋಕ್ಕಾಗಲ್ಲ, GT ಫೀಲೇ ಹಾಗೆ. GT ಕೈಗೆ ಬರ್ತಾ ಇದ್ದಂಗೆ ಅದ್ರ ಮೇಲೆ ಕೂತ್ಕೊತಿದ್ದಂಗೆ ಅವ್ನು 10 ಮೀಟ್ರ್ 140 ಮೇಲೆ ಇರಬೇಕಂತ ಇದ್ದೇ ಇರುತ್ತೆ. ಬೈಕರ್ಸ್ಗೆ ಒಂದು ಏನಪ್ಪ ಯೂಸ್ಫುಲ್ ಅಂತಂದರೆ ಟೋಲ್ ಕಟ್ಟಂಗಿಲ್ಲ. ಅದೆಷ್ಟೇ ದೂರ ಹೋಗಲಿ ಟೋಲ್ ಕಟ್ಟಂಗಿಲ್ಲ. ಹಬ್ಬ, ಇದು ಸರ್ಕಾರದವ್ರ ಕಿವಿಗೆ ಬೀಳದೇ ಇದ್ರೆ ಸಾಕು, ಗೊತ್ತಿರುತ್ತೆ ಅವ್ರಿಗೂ. ಆದರೂ ಯಾಕೆ ಸುಮ್ಮನೆ ಆಮೇಲೆ ಕೇಳಿಸ್ಕೊಂಡು ಬೈಕರ್ಸು ಟೋಲ್ ಕಟ್ಟಬೇಕು ಅಂತಂದು ಯಾಕೆ? ಬೆಂಗಳೂರಲ್ಲಿದೆ ಆ್ಯಕ್ಚುಲಿ. ಬೆಂಗಳೂರು ನೈಸ್ ರೋಡಲ್ಲಿ 2 ವೀಲರು ಕಟ್ಟಬೇಕು, ಆ್ಯಸ್ ಯೂಶುವಲ್ 4 ವೀಲರು ಟೋಲ್ನ ಕಟ್ಟಲೇಬೇಕು. ಮಸ್ಟ್ ಆ್ಯಂಡ್ ಶುಡ್ ಅದು. ಬಟ್ ನೋಡೋಣ. ಸೊ ನನ್ನ ತಮ್ಮ ಗಾಡಿ ಇಸ್ಕೊಂಡು, ಯಾಕೆಂದರೆ ಹಿಂದ್ಗಡೆಯಿಂದ ನೋಡಿದ್ನಂತೆ ನನ್ನ ವೀಲ್ ಏನೋ ಶೇಕ್ ಆಗ್ತಾ ಇದೆಯಂತೆ. ಸೊ ಅದಕ್ಕೆ ತಗೋ ಓಡಿಸು ನೀನು, ನಾನು ನೋಡ್ತೀನಿ ಅಂತಂತ ಇಸ್ಕೊಂಡೆ ಅವ್ನ ಗಾಡಿನ. ಅಷ್ಟೇನು ಶೇಕ್ ಆಗ್ತಿಲ್ಲ ಅಪ್ಪ ವೀಲು. ಹಿಂದ್ಗಡೆ ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕು, ಅದಂತೂ ನಿಜ. ಬಟ್ ನೋಡೋಣ ಬನ್ನಿ. ಈಗ ನರಸೀಪುರದಲ್ಲಿದ್ದೀವಿ ಗುರು. ಈಗ ನರಸೀಪುರ ಫ್ಲೈಓವರು, ಈ ಫ್ಲೈಓವರ್ ಮೇಲೆ ಹುಷಾರಾಗಿ ಹೋಗಬೇಕು. ಇಲ್ಲಿ 80 ಸ್ಪೀಡ್ ಲಿಮಿಟು. ನಾನೇ ಒಂದು ಸಲ ನಮ್ಮ ಕಾರಲ್ಲಿ 80 ಕ್ರಾಸ್ ಮಾಡಿದ್ದೆ. ಆ ಟೈಮಿಗೆ ಫೈನ್ ಬಿದ್ದಿತ್ತು. ಬಟ್ ನಮಗೆ ನೆಕ್ಸ್ಟ್ ಟೈಮ್ ಸಿಗಾಕೊಂಡಾಗ ಗೊತ್ತಾಗುತ್ತೆ ಅದು ಫೈನು. ಈ ಥರ ನರಸೀಪುರದಲ್ಲಿ ಕ್ರಾಸ್ ಮಾಡಿದ್ರಿ, ಆಗ ಫೈನ್ ಬಿದ್ದಿದೆ ಅಂತ ಹೇಳಿದ್ರು. ಮೈಸೂರಲ್ಲಿ ನೋ ಪಾರ್ಕಿಂಗಲ್ಲಿ ನಿಲ್ಸಿದ್ದಾಗ ಓಪನ್ ಮಾಡಿದ್ರು, ಆಗ ಬಂತು. ಅವಾಗ ಗೊತ್ತಾಯ್ತು ಗುರು, ಇಲ್ಲಿ 80 ಕ್ರಾಸ್ ಮಾಡಬಾರ್ದು. ಇಲ್ಲಿ ಏನು ಸೈನ್ ಬೋರ್ಡ್ಸ್ ಹಾಕಿರ್ತಾರೆ ಅದನ್ನು ಫಾಲೋ ಮಾಡಿ, ಮಸ್ಟ್ ಆ್ಯಂಡ್ ಶುಡ್ಡು. ನೀವು ಇಲ್ಲಿ ಎಲ್ಲಿ ಕ್ಯಾಮ್ರಾ ಹಾಕಿದ್ದಾರೆ ಅಂತ ನೋಡೋಕ್ಕಾಗಲ್ಲ. ನಾನೇ ಎಷ್ಟು ಸಲ ಓಡಾಡಿದ್ದೀನಿ, ಇಲ್ಲಿ ಕ್ಯಾಮ್ರಾ ಹಾಕಿದ್ದಾರೆ ಅಂತಲೇ ಗೊತ್ತಾಗಿಲ್ಲ ನನಗೂ ಇನ್ನು. ಅದ್ರಲ್ಲಿ ಟ್ರ್ಯಾಕ್ ಆಗಿದೆ ಅಂದರೆ ಯೋಚನೆ ಮಾಡಿ. ಸೊ ಬಿ ಕೇರ್ಫುಲ್ ವೈಲ್ ರೈಡಿಂಗ್, ಪ್ಲೀಸ್ ಅಬ್ಸರ್ವ್ ದ ಕ್ಯಾಮ್ರಾಸ್ ಎವ್ರಿವೇರ್. ಅಷ್ಟೇ. ಫೈನಲಿ ಕೊಳ್ಳೇಗಾಲಕ್ಕೆ ಬಂದ್ವಿ. ಈ ಕೊಳ್ಳೇಗಾಲಕ್ಕೆ ಎಂಟ್ರಿ ಆಗ್ತಿದ್ದೀವಿ ಅಂತ ಗೊತ್ತಾಗದೆ ಇದೊಂದು ಬ್ರಿಡ್ಜಿಂದ. ಈ ಬ್ರಿಡ್ಜಲ್ಲಿ ಒಂದು ಬಸ್ ಬಂದರೆ ಇನ್ನೊಂದು ಬಸ್ ಹೋಗೋಕ್ಕಾಗಲ್ಲ. ಸೊ ಅಷ್ಟು ಚಿಕ್ಕದಾಗಿದೆ ಇದು ಬ್ರಿಡ್ಜು. ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತಿದ್ದಾರೆ. ಆ ಕಡೆನೂ ಆ್ಯಕ್ಚುಲಿ ಅದು ಫಸ್ಟು ಇದ್ದಿದ್ದು ಬ್ರಿಡ್ಜು. ಸೊ ಈಗ ಇಂಪ್ಲಿಮೆಂಟ್ ಮಾಡಬೇಕು ಅಂತಿದ್ದಾರೆ, ನೋಡಬೇಕು. ತುಂಬ ಚಿಕ್ಕದಾಯಿತು ಎಂಟ್ರಿಗಿದು. ಬಟ್ ಇದು ಬೇರೆ ಕಡೆಯಿಂದ ಬರುತ್ತೆ. ಸೊ ಈ ರೂಟು ಹನ್ನೂರು ಹೋಗುತ್ತೆ, ಹನ್ನೂರು ನರಸೀಪುರ ಆ ಕಡೆ ಹೋಗುತ್ತೆ ಆ ರೂಟು. ಸೊ ಇದು ಬಂತು ಕೊಳ್ಳೇಗಾಲ ಎಂಟ್ರಿ. ಈಗ ಟೈಮ್ ಆಲ್ಮೋಸ್ಟ್ ಆಯಿತು. ನಾವು ಬಿಟ್ಟಿದ್ದೆಷ್ಟು ಹೊತ್ತಿಗೆ? 9:10ಕ್ಕೆ ನಾನು ಮೈಸೂರು ಬಿಟ್ಟೆ. ಈಗ ಅಟ್ ಪ್ರೆಸೆಂಟ್ ಟೈಮ್ ಇರೋದು 10:15. ಆಲ್ಮೋಸ್ಟ್ 1 ಅವರ್ ಕರೆಕ್ಟಾಗಿ ಕೊಳ್ಳೇಗಾಲಕ್ಕೆ ಬಂದಿದ್ದೀವಿ. ಇಲ್ಲೇ ಬರ್ತಾರೆ ಬಾಯ್ಸ್, ಇಲ್ಲೇ ವೆಯ್ಟ್ ಮಾಡಬೇಕು. ಬಾಯ್ಸ್ ಬಂದರು. ಬಾ, ಬಾಯ್ಸ್ ಬಂದರು. ಈಗ ಫುಲ್ಲು ಹೊರಡೋದಾನೆ, ಟೈಮ್ ಬೇರೆ ಆಗಿಬಿಡಿದೆ. ಹತ್ತ ಮಗ. ಹತ್ತು. ಕೊಳ್ಳೇಗಾಲ ಬಿಟ್ಟಾಯಿತು. ಈಗ ಮಲೆಮಹೇಶ್ವರ ಹೈವೇಗೆ ಜಾಯ್ನ್ ಆದ್ವಿ. ಸುತ್ತಮುತ್ತ ಫುಲ್ಲು ಬೆಟ್ಟ ಕಾಣ್ತಾ ಇದೆಯಾ ಅಲ್ಲಿ ನಿಮಗೆ. ಹಿಂದೇನು ಬರ್ತಾಯಿಲ್ವಾ ಇಲ್ಲಿ? ಈ ಬಸ್ಸಲ್ಲಿ ಒಂದು ಒಬ್ಬ ಜನ ನೋಡಲ್ಲ ಮಾಡಲ್ಲ, ಹಿಂದೆ ಕೈ ತೊಳಿತಾ ಇರ್ತಾರೆ. ಸೆನ್ಸು ಇವೆಲ್ಲ ಆರ್ತಪ್ಪ ನಮಗೆ. ತಲೆನೇ ಬೇಡಪ್ಪ. ಹಿಂದೆ ಬತ್ತಲ್ಲ ಅಂದರೆ ತೊಳಿಬೇಕು. ಬತ್ತಾಯಿದ್ರು ಒಳ್ಳೆ ಕತೆ. ಈ KSRTC ಬಸ್ಗಳಲ್ಲಿ ಇದೊಂದು ತೊಂದರೆ ಕಣಪ್ಪ. ಜನ ಹಿಂದೆ ಯಾರು ಬರ್ತಾರೆ ಮಾಡಲ್ಲ ನೋಡಲ್ಲ, ಸುಮ್ಮನೆ ಕೈ ತೊಳಿತಾ ಇರ್ತಾರೆ. ಬರ್ಡೇ ತಾವು ಎರಡು ಸಾಕಾಗೋಯ್ತು ಅವ್ರಿಗೆ. ಸೊ ಫುಲ್ಲು ರೆಡಿ. ಬಾಯ್ಸ್ ಫುಲ್ಲು ಡಿಸ್ಕಷನ್ ಮಾಡ್ತಾಯಿದ್ದಾರೆ. GT ಅಂದರೆ ಗೊತ್ತಲ್ಲ, ಬಾಯ್ಸ್ಗೆ ಹೆವಿ ಕ್ರೇಜ್ ಇರುತ್ತೆ. ಸೊ ಈಗ ಹನ್ನೂರು ಬಿಡ್ತೀವಿ. ಇನ್ನೊಂದು 70 ಕಿಲೋಮೀಟರ್ಸ್ ಇದೆ. ನೋಡಿಕೊಂಡು ಹೊರಡೋದನ್ನೇ. ಕಾಫಿ ಎಲ್ಲ ಕುಡ್ದಾಯಿತು. ಬನ್ನಿ ಹೋಗೋದು. ಈಗ ಬಿಟ್ವಿ. ಹರ ಹರ ಮಹಾದೇವ್ ಅನ್ಕೊಂಡು ಹೋಯ್ತಾ ಇರೋದೆ. ಎಂಟ್ರಿ ಆದ್ವಿ. ಲೆಟ್ಸ್ ಗೋ. ಹೊಗೇನಿಕಲ್ ಫಾಲ್ಸ್ ಇದೆ. ಇದು ಬೋಟಿಂಗ್ ಎಲ್ಲ ಇದೆ ಅಲ್ಲಿ ಮುಂದೆ. ನೋಡೋಣ, ಇನ್ ಕೇಸ್ ಆದರೆ ಎಲ್ಲ ಶೇರ್ ಹಾಕೊಂಡು ಹೋಗವ, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ.
ಲೋಕ ವೈಭವದಿ ಕೋಟಿ ಸುಖದ ಸ್ವಪ್ನದಲ್ಲಿ ಕೊರತೆಯೊಂದು ಬಂತು ಅದು ನೀನೇ ನೀನೇ ಪದಗಳೇ ನಾಚುವ ಕವಿಗಳಿಗೆ ದುಃಖದ ಕಲ್ಪನೆ ಕೊಂಚವೇ ನಾಚುವ ಚಿತ್ರವು ನೀ ಬಣ್ಣಗಳಿಲ್ಲದೆ ಏನೋ ಹೇಳಿ ಮೌನವಾಗಿ ನಿಂತರು ಅಷ್ಟೊಂದಾಗತ್ತಾ? 320 ಪೂಜೆ ಸಮಯ ಎಲ್ಲ ನಿಮ್ದೇನಾ? ಪೂಜೆ ಅಂದ್ರೆ ಮಾಮೂಲಿ ಗಾಡಿ ಒಂದು ಹಾರ ಪೂಜೆ ಹೌದಾ? ಫೈನಲಿ ಪಾರ್ಕಿಂಗ್ ಹತ್ರ ಬಂದ್ವಿ. ವೆಹಿಕಲ್ ಪಾರ್ಕ್ ಮಾಡಾಯಿತು. ಈಗ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ದೇವಸ್ಥಾನ ರಶ್ ಇದೆಯೇನೋ ಗೊತ್ತಿಲ್ಲ, ನೋಡಬೇಕು. ಆ್ಯಕ್ಚುಲಿ ಪರಿಚಯದವ್ರು ಇದ್ದಾರೆ ಅಂತ ಹೇಳಿದ್ರು. ಅವ್ರು ಬರೋ ಒಂದು 1 hour ಆಗುತ್ತೆ, ಸೊ ವೆಯ್ಟ್ ಮಾಡೋಕ್ಕಾಗಲ್ಲ. ನೋಡೋಣ, ರಶ್ ಇಲ್ಲ ಅಂದರೆ ದರ್ಶನ ಮಾಡೋಣ, ರಶ್ ಇದ್ದರೆ ಅವ್ರು ಬರೋ ತನಕ ವೆಯ್ಟ್ ಮಾಡಿ ಆಮೇಲೆ ದರ್ಶನ ಮಾಡೋಣ ಅಷ್ಟೇ. ದೇವಸ್ಥಾನಕ್ಕೆ ಎಂಟ್ರಿ ಆದ್ವಿ. ಇದೇನಕ್ಕೆ ಶೆಲ್ಟರ್ ಇದೆ ಅಂತಂದರೆ ರಾತ್ರಿ ಜನಗಳು ಬಂದಾಗ ಇಲ್ಲಿ ಮಲ್ಕೊಳ್ಳೋಕ್ಕೆ ಜಾಗ ಮಾಡಿರ್ತಾರೆ. ಅದು ಬಿಟ್ಟರೆಲ್ಲ ಶಾಪ್ಸ್ ಇದೆ ಸುತ್ತ. ಹಿಂಗೆ ಆಲ್ಮೋಸ್ಟ್ ಬಂದ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು ಪೀಸಾಗೆ. ಇದು ಫುಲ್ ದೊಡ್ಡದಾಗಿದೆ, ನಿಮ್ಗೆ ಹೊರಗಡೆ ತೋರಿಸ್ತೀನಿ. ಇಲ್ಲಿ ಹಬ್ಬದ ಟೈಮಲ್ಲಿ, ಜಾತ್ರೆ ಟೈಮಲ್ಲಿ ಏನು ನಡೆಯುತ್ತೆ ಅಂತಂದರೆ ಇಲ್ಲಿ ಜಾಗ ಇರೋಲ್ಲ. ಆಲ್ಮೋಸ್ಟ್ ಎಲ್ರಿಗೂ ರೂಮ್ ಬುಕ್ ಮಾಡ್ಕೊಳಕ್ಕಾಗಲ್ಲ. ಈ ಥರ ಇಲ್ಲಿ ಹೂ ಮಾಡ್ತಿರ್ತಾರೆ, ಇಲ್ಲಾಂದರೆ ಮಲ್ಕೊಳ್ಳೋಕೆ ಇಲ್ಲಿ ಉದ್ದಕ್ಕೂ ಇಲ್ಲೆಲ್ಲ ಫುಲ್ಲು ಜನ ಮಲಗಿರ್ತಾರೆ. ಹೇಳಬೇಕು ಅಂತಂದರೆ ಆಲ್ಮೋಸ್ಟ್ ಹಿಂಗೆ ನೀಟಾಗಿ ಮಾಡಿದ್ದಾರೆ. ನಮ್ಮ ಹುಡುಗ ಹೀರೋ ಯಾವಾಗಲೂ ಕೂಲಿಂಗ್ ಗ್ಲಾಸ್ ಕಣ್ಣಲ್ಲೇ ಇರುತ್ತೆ. ಅದೇನೋ ಯಾವಾಗಲೂ ಯಾವ್ದಾದ್ರು ಮೂವಿ ಇದ್ದರೆ ಪ್ರಮೋಷನ್ ಮಾಡಿಸೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನನ್ನ ಬ್ರ್ಯಾಂಡ್ಗೆ ಮಸ್ತಾಗಿ ಲುಕ್ ಕೊಡೋದೇ ಈ ಕೂಲಿಂಗ್ ಗ್ಲಾಸ್. ಇದಿಲ್ಲ ಅಂದರೆ ನಮ್ಮ ಕೈಲ ಅಷ್ಟೇ. ಸರಿ, ದೇವಸ್ಥಾನದ ಮೇನ್ ಎಂಟ್ರೆನ್ಸ್ ಬಂದು ಇಲ್ಲೇ ಆ್ಯಕ್ಚುಲಿ ಎಲ್ಲ ಬಂದಾಗ ಫೋಟೋ ಗಿಟ್ಟೆಲ್ಲ ತೊಗೊಂಡು ಹೋಗೋದು. ಈಗೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಏನೋ ಪೂಜೆ ಇರಬೇಕು. ಅಲ್ಲಿ ಹೂವಿನಲ್ಲಿ ಮಾಡಿರೋವಂಥ ಶಿವಲಿಂಗ ಇದೆ, ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅದನ್ನು. ಸೊ ಟೆಂಪಲ್ ಹತ್ರ ಬಂದ್ವಿ. ಇಲ್ಲಿ ಕಾಣ್ತಾ ಇದ್ದಾರೆ, ಅದೇ ಟೆಂಪಲ್ಲು. ಬಾಯ್ಸ್ ಎಲ್ಲ ಫುಲ್ಲು ಫೋಟೋಶೂಟ್ಸ್ ಮಾಡ್ತಾಯಿದ್ದಾರೆ. ಇನ್ನೂ ದರ್ಶನ ಆಗಿಲ್ಲ, ದರ್ಶನಕ್ಕೆ ಹೋಗ್ಬೇಕೀಗ. ದರ್ಶನ ಮಾಡ್ಕೊಂಡು ಆದಮೇಲೆ ಊಟಕ್ಕೆ ಹೋಗೋಣ ಅಂತ. ಇಫ್ ಇನ್ ಕೇಸ್ ಅವ್ರು ಬರೋದೇನೋ ಲೇಟ್ ಆದರೆ ಊಟ ಮಾಡ್ಕೊಂಡು ಆಮೇಲೆ ದರ್ಶನಕ್ಕೆ ಹೋಗೋಣ ಅಂತ ಇದ್ದೀವಿ. ನೋಡಬೇಕು ಹೇಗೆ. ಸರಿ, ಈಗ ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ. ಅಷ್ಟೇನು ರಶ್ ಇಲ್ಲ, ಆರಾಮಾಗಿದೆ ಜರ್ನಿ. ಹೋಗೋಣ. ಅಲ್ಲೊಂದಿಬ್ರು ಹೋಯ್ತವ್ರೆ, ಹಿಂದೆ ಒಂದಿಬ್ರು ಬರ್ತಾವ್ರೆ. ಇಬ್ಬರೆಲ್ಲ 4 ಟೋಟಲ್ 6 ಜನ, ಹಿಂದೆ 4 ಇದ್ದಾರಂತೆ. 4 ಜನ. ಯಾರಿದು ಗಡ್ಗಂಬರ್ತಾರ ನಿಂತಿರೋದು? ಜಾರಿ ಬಿಡ್ರಿ. ಒಳಗಡೆ ವಿಡಿಯೋಗೆಲ್ಲ ಪರ್ಮಿಷನ್ ಇರೋಲ್ಲ. ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ನಾನು ವಿಡಿಯೋ ಶೂಟ್ ಮಾಡ್ತೀನಿ. ಅದಾದಮೇಲೆ ನೋಡೋಣ. ಸೊ ಇಲ್ಲಿ ಒಳಗಡೆ ವಿಡಿಯೋ ಮಾಡೋಂಗಿಲ್ಲ. ಸೊ ಕ್ಯೂವಲ್ಲಿ ಇದ್ದೀವಿ. ಸೊ ಎಷ್ಟಾಗುತ್ತೆ ವಿಡಿಯೋ ಮಾಡ್ತೀನಿ. ದೇವ್ರದೆಲ್ಲ ವಿಡಿಯೋ ಮಾಡೋಂಗಿಲ್ಲ. ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದಲ್ಲಿ ಇರುತ್ತಲ್ಲ ರೂಲ್ಸು. ಸೊ ವಿ ಶುಡ್ ಫಾಲೋ ದಟ್ಸ್ ಇಟ್. ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ಮಾಡೋಂಗಿಲ್ಲ. ಹೋಗೋಣ, ಆಚೆ ಹೋಗಿ ದರ್ಶನ ಮಾಡ್ಕೊಂಡು ಆಚೆ ಹೋಗೋಣ. ದೇವ್ರ ದರ್ಶನ ಎಲ್ಲ ಆಯಿತು. ಹೊರಗಡೆ ವಿಡಿಯೋ ಮಾಡೋಂಗಿರಲಿಲ್ಲ, ಅದಕ್ಕೆ ವಿಡಿಯೋ ಮಾಡಲಿಲ್ಲ. ಸೊ ದರ್ಶನ ಚೆನ್ನಾಗಾಯಿತು. ಜನ ಅಷ್ಟೇನು ಇರಲಿಲ್ಲ, ಆರಾಮಾಗಿ ದರ್ಶನ ಆಯಿತು. ಇಲ್ಲಿ ಬಂದಮೇಲೆ 2 ನಿಮಿಷ ಕೂತ್ಕೊಂಡು ಹೋಗಬೇಕು. ಬನ್ನಿ ಕೂತ್ಕೊಳ್ಳೋಣ. ದರ್ಶನ ಎಲ್ಲ ಆಯಿತು. ಈಗ 2 ನಿಮಿಷ ಕೂತ್ಕೊಳ್ಳೋಣ ಅಂತ ಕೂತಿದ್ದೀವಿ. ಕೂತ್ಬಿಟ್ಟವನು. ಈಗೆಲ್ಲ ಊಟಕ್ಕೆ ಹೋಗ್ಬೇಕು. ಹೊಟ್ಟೆ ಎಲ್ಲ ಕಾವು ಅಂತ ಇದೆ. ಪೇಪರ್ ಆಯ್ತಾ? ಕೈ ಕೊಡ್ತಾರೆ ಅವರು ಅಷ್ಟೇ. ಕೈಗೆ ಉಲ್ಟಾ ಹಾಕ್ಸ್ಕೊಬೇಕು. ಫಿಟ್ ಆಗೋದನ್ನೇ. ಈಗ ದಾಸೋಹಕ್ಕೆ ಹೋಗಬೇಕು. ಹೋಗೋಣ. ಇಲ್ಲೂ ದೇವರು. ಇಲ್ಲಿ ಯಾವ ದೇವರು ಇರೋದು? ಇಲ್ಲಿ ಗಣೇಶ ಇದೆ, ನೋಡ್ತಾ ನೋಡಿ. ಇಲ್ಲಿ ತೇರು ಎಳಿತಾ ಇದ್ದಾರೆ. ಈ ಥರ ತೇರನ್ನ ಏನಕ್ಕೆ ಎಳೆಯೋದು ಅಂತಂದರೆ ಏನಾದರೂ ಹರಕೆ ಇರುತ್ತೆ. ಸೊ ಹರಕೆನ ತೀರ್ಸೋ ಮುಖಾಂತರ ಇದನ್ನು ಹೇಳ್ತಾರೆ. ಇದನ್ನು ರೌಂಡ್ ಹಾಕೊಂಡು ಬರ್ತಾರೆ. ಈಗ ಇಷ್ಟು ಜನ ಹೋಗ್ತಾ ಇದ್ದಾರೆ. ಹೋಗ್ತಾ ಜನ ಜಾಯ್ನ್ ಆಗ್ತಾರೆ. ಅವರು ತೊಳ್ಕೊಂಡು ಹೋಗ್ತಾರೆ ತೇರನ್ನ. ಒಂದೊಂದಾಗಿ ಹೋಗುತ್ತೆ ಹೇಳಬೇಕು ಅಂತಂದರೆ. ಇಲ್ಲಿ ಓನ್ಲಿ ಕ್ಯಾಶು. ಆಲ್ಮೋಸ್ಟ್ ಎಲ್ಲ ಕಡೆ ಫೋನ್ಪೇ ಸರ ಇರೋಲ್ಲ ಟೆಂಪಲ್ಸ್ಗಳಲ್ಲಿ. ಅದನ್ನೊಂದು ಅಬ್ಸರ್ವ್ ಮಾಡ್ಕೊಳ್ಳಿ. ಕ್ಯಾಶ್ ಕ್ಯಾರಿ ಮಾಡಿ ಬೆಟರ್ ಹೇಳಬೇಕಂತಂದ್ರೆ. ಒಂದು ಲಾಡಿಗೆ 25 ರೂಪಾಯಿ. ಕಲ್ಲು ಸಕ್ಕರೆ ಒಂದಕ್ಕೆ 20 ರೂಪಾಯಿ. ಆಮೇಲೆ ತೀರ್ಥ ಪ್ರಸಾದ ಒಂದಕ್ಕೆ 10 ರೂಪಾಯಿ. ಬಟ್ಟೆ ಬ್ಯಾಗು ಚಾರ್ಜ್ ಇಲ್ಲಿ, ಅದಕ್ಕೆ 15 ರೂಪೀಸು.
ಲಾಡು ತೊಗೊಂಡೆ ಮನೆಗೆ. ಆ್ಯಕ್ಚುಲಿ ನಿಮಗೆ ಈ ಎಂಟ್ರೆನ್ಸಲ್ಲಿ ಹೇಳಬೇಕು ಅಂತಂದರೆ 125 ರುಪೀಸ್ ಒಂದು ಬ್ಯಾಗ್ ಆಗುತ್ತೆ. ಅಲ್ಲಿ ಬ್ಯಾಗಲ್ಲಿ ನಿಮ್ಗೆ ಏನೇನು ಸಿಗುತ್ತೆ ಅಂತಂದರೆ ಮನೆಗೆ ಕಟ್ಟುವಂಥ ಕಾಯಿ ಬರುತ್ತೆ, ಮನೆಗೆ ತೆಂಗಿನಕಾಯಿ ಮತ್ತು ಬಾಗಿಲು ಕಟ್ತಿರಲ್ಲ ಅದು, ಮತ್ತು ಒಂದೆರಡು ಪ್ರಸಾದ ತೀರ್ಥ ಇದೆಲ್ಲ ಕೊಡ್ತಾರೆ 125 ರುಪೀಸ್ಗೆ. ನಿಮಗೆ ಬರೀ ಸಪ್ರೇಟ್ ಲಾಡು ಬೇಕು ಅಂತಾರೆ ನಾನು ಹಿಂದ್ಗಡೆ ಕಾಣ್ತಿರೋಂಥ ಕೌಂಟ್ರಿಗೆ ಬಂದರೆ ನೀವು ಸಿಗುತ್ತೆ. ಇಲ್ಲಿ ಆನೆ ಇತ್ತು, ಬಟ್ ಈಗ ಆನೆಗಳು ಕಾಣ್ತಾ ಇಲ್ಲ. ಆನೆ ಇದ್ದರೆ ವಿಡಿಯೋ ಮಾಡ್ಬೋದಿತ್ತು, ಆನೆ ಇಲ್ಲ. ಇದೇ ಆನೆ ಇರೋ ಜಾಗ. ಇಲ್ಲಿ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟಕ್ಕೆ ಸ್ವಲ್ಪ ರಸ್ ಇದೆ, ಯಾಕಂದರೆ ಕರೆಕ್ಟಾಗಿ ಊಟದ ಟೈಮು, ಅದಕ್ಕೆ. ದೇವಸ್ಥಾನದಲ್ಲಿ ಊಟ ಮಾಡಬೇಕು ಅಂದರೆ ಪುಣ್ಯ ಮಾಡಿರಬೇಕು, ಅದು ಕರೆಕ್ಟಾಗಿ ಊಟ ಟೈಮಿಗೆ ಬಂದರೆ ಊಟ ಸಿಗುತ್ತೆ. ಕೆಲವೊಂದು ದೇವಸ್ಥಾನದಲ್ಲಿ ಎನಿ ಟೈಮ್ ಊಟ ಇರುತ್ತೆ 24 hours, ಬಟ್ ಒಂದೊಂದು ದೇವಸ್ಥಾನದಲ್ಲಿ ಕಡಿಮೆ. ಅದು ಊಟ ಟೈಮ್ ಏನಿರುತ್ತೆ, ತಿಂಡಿ ಟೈಮ್ ಏನಿರುತ್ತೋ ಅವಾಗಲೇ ಮಾತ್ರ ನಿಮ್ಗೆ ಸಿಗೋದು ಅಷ್ಟೇ. ಅದು ಬಿಟ್ಟು ಬೇರೆ ಟೈಮೆಲ್ಲ ನಿಮ್ಗೆ ಸಿಗೋದು. ಅದು ಬಿಟ್ಟರೆ ನೀವು ದುಡ್ಡು ಕೊಟ್ಟು ಪ್ರಸಾದ ತೊಗೊಬೇಕಷ್ಟೇ ಈ ಕಡೆ ಬಂದಾಗ. ಮಳೆ ಬರ್ತಾ ಇದೆ. ಆರಾಮಾಗಿ ಶೆಡ್ಡಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲ ಊಟಕ್ಕೆ ವೆಯ್ಟಿಂಗು ಬಾಯ್ಸು. ಅಲ್ಲಿ ರಶ್ಶು ಅಷ್ಟಿದೆ, ನೋಡಬೇಕು ಯಾವಾಗ ಮೂವ್ ಆಗುತ್ತೆ ಅಂತ. ಹೊಗೆ ಮಾತ್ಮಲಯ ಅಂದ್ಕೊಂಡು ಕೂತ್ಕೊಂಡಿರೋದು ಅಷ್ಟೇ, ಹಂಗೆ ರೀಲ್ಸ್ ತಿಕ್ಕೊಂಡು ಕೂತಿರೋದು ಊಟ ಸಿಗೋಗಂಟ. ಇಲ್ಲೇ ಎಲ್ಲ ಫುಲ್ಲು ಹಂಗೆ ಎಲ್ಲ ಫುಲ್ಲು ಬಾಯ್ಸ್ ಫುಲ್ಲು ಮೊಬೈಲಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಎಲ್ಲ. ಅಪ್ಪಾಜಿ ಕೋಳಿ ಹಟ್ಟಿಸಿಕೊಂಡು ಬಂತು, ಎಲ್ಲರೂ ಫಾಲೋ ಮಾಡ್ರಪ್ಪ. ಸಖತ್ ಎಂಟರ್ಟೈನ್ಮೆಂಟ್ ಕನ್ನಡ ಅಂತೆ ನೋಡಿ. ಒಂದು ಪ್ರಮೋಷನ್ ಮಾಡ್ತಾ ಇದ್ದೀವಿ ನಿಮ್ಮ ಚಾನಲ್ಗೆ ನಮ್ಮ ಕಡೆಯಿಂದ. ಕೊನೆಗೂ ಸತತ 20 ನಿಮಿಷಗಳ ಕಾಲ ಕಾದಾದ ಮೇಲೆ ಒಳಗಡೆ ಹೋಗ್ತಾ ಇದ್ದೀವಿ. ಒಂದು ಊಟ ಮುಗೀತು, ಸುಳ್ಳಲ್ಲ ನಿಜಾನು ಹೇಳ್ತಿರೋದು. ಈಗ ಹೋಗ್ತಾ ಇದ್ದೀವಿ, ಎಂಟ್ರಿ ಎಲ್ಲ ಹೊರಟಿದ್ದಾರೆ. ಒಂದು ಬ್ಯಾಚ್ ಮುಗೀತು ಅನ್ಸುತ್ತೆ ಊಟ. ಮುಂದೆ ಹೋಗೋಣ. ಕೇಳ್ಕೊ ಊಟಿ ಹಾಂ ಹೇಳಪ್ಪ ಇನ್ನೊಂದ್ಸರಿ. ಮಗಲ್ಲ ಅಂತ ಅವಾಗ ನಾಚಿಕೆ ಇದೆ. ಅವ್ನು ಹೇಳಿದ ಒಂದು ಡೈಲಾಗಿಗೆ 2 hour ಕಾಯಂಗಿಲ್ಲ, ಇಲ್ಲಿ 2 ದಿವಸ ಕಾಯಬೇಕು ಅಂತ ಹೇಳ್ತಿರಲ್ಲ ನೀವು ಅಂತ ಹೇಳ್ತಾವೆ. ಅನ್ನ ಉಣ್ಣು ಅಂದರೆ ತಟ್ಟೆ ತಿರುಗಿಸ್ತಾವನು ಇಲ್ಲಿ ಕೂತ್ಕೊಂಡಲ್ಲ ಕೂಡ ಇಲ್ಲಿ. ಹಲೋ, ಸಾಂಬಾರು ಹಾಕಿದ್ರು, ಊಟ ಶುರು ಮಾಡೋದು. ಹೊಟ್ಟೆ ತುಂಬ ಊಟ ಆಯಿತು. ಹೋಗ್ಬೇಕಾದ್ರೆ ಎಲ್ಲ ದಡಬಡ ಅಂತ ಓಡೋದ್ವಿ. ಈಗ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ, ಯಾಕಂದರೆ ಹೊಟ್ಟೆ ಭಾರ ಇದೆ. ಊಟ ಆಯಿತು. ಈಗ ನೆಕ್ಸ್ಟ್ ಅದರ ಪ್ಲೇಸ್ಗಾದರೆ ಹೋಗಬೇಕು, ಇಲ್ಲ ಅಂತಂದರೆ ರಿಟರ್ನ್ ಮೈಸೂರಿಗೆ ಹೋಗೋ ಪ್ಲ್ಯಾನ್ ಇದೆ. ನೋಡೋಣ ಹೇಗಾಗುತ್ತೆ ಹಾಗೆ ಮಾಡೋದು. ಮಳೆ ಇಲ್ಲಿ ಸುತ್ತಮುತ್ತ ಆಲ್ಮೋಸ್ಟ್ ಏನಂದರೆ ಗಾಳಿ ಬೀಸಿದ್ರೆ ಅಷ್ಟು ಮಳೆ ಬರಲ್ಲ, ಗಾಳಿ ಇಲ್ಲ ಅಂತಂದರೆ ಮಳೆ ಹೇಳಬೇಕು ಅಂತಂದ್ರೆ ನೋಡಿ ತೆಂಗಿನ ಮರಲ್ಲ ಯಾವ ರೀತಿ ಆಡ್ತಾ ಇದೆ. ಹೊಗೆನಿಕಲ್ಗೆ ಹೋಗೋ ಪ್ಲ್ಯಾನ್ ಇತ್ತು. ಹೊಗೆನಿಕಲ್ ನೋಡೋಣ, ಯಾಕಂದರೆ ಆಲ್ರೆಡಿ 3 o'clock ನಾವು ನೈಟ್ ಹೋಗೋಷ್ಟು ಕಷ್ಟ ಆಗಿಬಿಡುತ್ತೆ. ಯಾಕಂದರೆ 6 ಗಂಟೆಗೆ ಫಾರೆಸ್ಟ್ ಕ್ಲೋಸು. ನೋಡಬೇಕು ಹೇಗಾಗುತ್ತೆ ಹಾಗೆ ಮಾಡೋದಷ್ಟೇ. ನೀವೇ ತಿನ್ಕಪ್ಪ, ನಂಗೆ ಬೇಡ. ನಮ್ಮ ಮೈಸೂರಲ್ಲಿ ಸುಮ್ಮನೆ ಹಿಂಗಂದ್ರೆ ಉಫ್ ಅಂದರೆ ಮುರಿ ಆಗುತ್ತೆ. ಏನಾಯ್ತದ ನೋಡು, ಹಂಗೆ ಬರ್ತಾರೆ ಹೊಡಿತೀವಿ, ಬರಲ್ಲ. ಅದೇ ಐಟಮ್ಸ್ ತಗೋಣ ಅಂತ ನಿಂತ್ಕೊಂಡ್ವಿ, ಏನು ಬೇಕು ನೋಡ್ತಾ ಇದ್ವಿ. ಈಗ ಎಲ್ಲ ದರ್ಶನ ಎಲ್ಲ ಮುಗೀತು. ಯಾವ ಪ್ಲೇಸ್ಗೂ ಹೋಗೋಕ್ಕಾಗಲ್ಲ, ಯಾಕಂದರೆ ಟೈಮ್ ಆಗೋಗಿದೆ, ಮಳೆ ಬರೋಂಗೆ ಕೂಡ ಇದೆ. ಸೊ ಆನ್ ಮಹದೇಶ್ವರ ಬೆಟ್ಟನ ಮೈಸೂರು ರೂಟಲ್ಲಿ ಯಾವುದೂ ಪ್ಲೇಸಸ್ ಇಲ್ಲ, ಅದರಿಂದ ಡೈರೆಕ್ಟ್ ಮೈಸೂರಿಗೆ ಹೊರಡ್ತಾ ಇದ್ದೀವಿ. ಸೊ ಇಷ್ಟೇ, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಜಸ್ಟ್ ಆ್ಯಸ್ ಯೂಶುವಲ್ ನಾರ್ಮಲ್ ವ್ಲಾಗ್ ಮಾಡಿ. ಲೈಕ್, ಶೇರ್ ಆ್ಯಂಡ್ ಸಪೋರ್ಟ್ ದಟ್ಸ್ ಇಟ್. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ.